ಸೌಮ್ಯ ಅಲಿಯಾಸ್ ಶಬರಿ ಅನ್ನೋ ಇವಳು ಮೂಲತಃ ತಮಿಳುನಾಡಿನವಳು. ಈಕೆಯ ತಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಟೀ ಮಾರ್ಕೊಂಡು ಅದರಿಂದ ಬರೋ ದುಡ್ಡಲ್ಲೇ ಕುಟುಂಬವನ್ನ ಸಾಗಿಸ್ತಾ ಮಗಳನ್ನ ಓದಿಸ್ತಿದ್ದ. ಹೀಗಾಗಿ ಸೌಮ್ಯಗೆ ಚಿಕ್ಕ ವಯಸ್ಸಿನಿಂದಲೇ ಕಟ್ಟುಪಾಡುಗಳು ಎದುರಾಗಿದ್ವು. ಏನೇ ಬೇಕು ಅಂದ್ರೂ ತಂದೆ ಹಣ ಖರ್ಚು ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ವರ್ಷಕ್ಕೆ ಒಂದೆರಡು ಜೊತೆ ಬಟ್ಟೆ ತಗೊಂಡ್ರೆ ಅದೇ ದೊಡ್ಡ ಹಬ್ಬವಾಗಿತ್ತು. ಹೀಗಾಗಿ ಸೌಮ್ಯ ಆ ಜೀವನ ನನಗೆ ಬೇಡ ಅಂತ ಅನ್ಕೊಂಡಿದ್ಲು. ಅಂದಿನಿಂದ ಕಷ್ಟಪಟ್ಟು ಓದಿದವಳು ಬಿಕಾಂ ಮುಗಿಸಿದ್ಲು. ಸೌಮ್ಯ ಬಿಕಾಂ ಓದಿ ಮುಗಿಸ್ತಿದ್ದಂತೆ ಮಗಳಿಗೆ ಮದುವೆ ಮಾಡೋಕೆ ಈಕೆಯ ತಂದೆ ಮುಂದಾಗಿದ್ದ. ಒಬ್ಬ ಆಟೋ ಡ್ರೈವರ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದ. ಆದ್ರೆ ಸೌಮ್ಯ ತಾನು ಆಟೋ ಡ್ರೈವರ್ನ ಮದುವೆಯಾಗೋದಿಲ್ಲ ಅಂತ ಹೇಳಿದ್ಲು. ನಾನು ಬಿಕಾಂ ಓದಿದ್ದು ಕೆಲಸಕ್ಕೆ ಹೋಗ್ತೀನಿ, ಇದರಿಂದ ನಿನಗೆ ಸಹಾಯವಾಗುತ್ತೆ ಅಂತ ಬೇರೆ ಹೇಳಿದ್ಲು. ಹೇಳಿದಂತೆ ಕೆಲಸಕ್ಕೂ ಸೇರ್ಕೊಂಡಿದ್ಲು. ಆದ್ರೆ ಅಲ್ಲಿ ಈಕೆಗೆ 12,000 ಸಂಬಳ ಬರ್ತಿತ್ತು. ಅದು ಇವಳ ಮೇಕಪ್ ಹಾಗೂ ಖರ್ಚಿಗೂ ಸಾಲ್ತಿರ್ಲಿಲ್ಲ. ಹೀಗಾಗಿ ಒಳ್ಳೆ ದುಡ್ಡಿರೋ ಹುಡುಗನನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಸೌಮ್ಯ ಟ್ರೈ ಮಾಡ್ತಿದ್ಲು. ತಾನು ಕೆಲಸ ಮಾಡ್ತಿದ್ದ ಜಾಗದಲ್ಲೇ ಒಂದಿಬ್ಬರನ್ನ ಟ್ರೈ ಕೂಡ ಮಾಡಿದ್ಲು. ಆದ್ರೆ ಇವಳಿಗೆ ಇದ್ದ ಅರ್ಧ ಬ್ಯೂಟಿನ ನೋಡಿ ಯಾರು ಕೂಡ ಇವಳತ್ತ ಮೂಸಿ ನೋಡ್ತಿರ್ಲಿಲ್ಲ. ಕೊನೆಗೆ ಇವಳ ಏರಿಯಾದಲ್ಲೇ ಇದ್ದ ಒಬ್ಬನಿಗೆ ತನ್ನ ಕಣ್ಣೋಟವನ್ನ ಸೌಮ್ಯ ಬೀರಿದ್ಲು. ಅವನು ಕೂಡ ಸೌಮ್ಯ ಕಣ್ಣೋಟದಿಂದ ಬರ್ತಿದ್ದ ಕಾಮಬಾಣಗಳಿಗೆ ಕನೆಕ್ಟ್ ಆಗಿ ಹೋಗಿದ್ದ. ಹೀಗೆ ಸಿಕ್ಕವನು ಎಲ್ಲಿ ಬಿಟ್ಟು ಹೋಗ್ತಾನೋ ಅಂತ ಸೌಮ್ಯ ಮೊದಲಿಗೆ ಅವನಿಗೆ ಕಾಮದ ಸುಖವನ್ನ ಕೊಟ್ಟಿದ್ಲು. ಆತ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರಿಂದ ಅವನನ್ನ ಮದುವೆಯಾದ್ರೆ ಜೀವನ ಸೆಟ್ಲ್ ಆಗುತ್ತೆ ಅಂತ ಅನ್ಕೊಂಡಿದ್ಲು. ಕಾನ್ಸ್ಟೇಬಲ್ ರಾಜೇಶ್ ಎಂಬ ತನ್ನನ್ನ ಬಲೆಗೆ ಕೆಡವಿಕೊಂಡಿದ್ದ ಸೌಮ್ಯ ಅವನಿಗೆ ತನ್ನ ಮೈಮಾಟದಲ್ಲೇ ಮತ್ತೇರಿಸ್ತಿದ್ಲು. ಸೌಮ್ಯ ಕೂಡ ನೋಡೋಕೆ ಅಷ್ಟೋ ಇಷ್ಟೋ ಚೆನ್ನಾಗಿ ಇದ್ದಿದ್ರಿಂದ ಅವನು ಕೂಡ ಇವಳಿಗೆ ದಾಸನಾಗಿ ಹೋಗಿದ್ದ. ಪ್ರೀತಿ ಹೆಸರಲ್ಲಿ ಓಡಾಡಿದ್ದ ಇವರಿಬ್ರು ಮದುವೆ ಅನ್ನೋ ಬಂಧದಲ್ಲಿ ಒಂದಾಗಿದ್ರು. ಮದುವೆಯಾದ ನಂತರ ಇವನ ಜೀವನ ಚೆನ್ನಾಗಿ ಸಾಕ್ತಿತ್ತು. ದಿನಗಳು ಕಳೆದಂತೆಲ್ಲ ಸೌಮ್ಯ ತನ್ನ ಆಟವನ್ನ ಆಡೋಕೆ ಶುರು ಮಾಡಿದ್ಲು. ಗಂಡನ ದುಡಿಮೆಯನ್ನೆಲ್ಲ ಸೇವಿಂಗ್ಸ್ ಹೆಸರಲ್ಲಿ ಕೂಡಿಡ್ತಾ ಒಂದು ದಿನ ಮನೆಯಲ್ಲಿದ್ದ ಚಿನ್ನ ಹಾಗೂ ಹಣವನ್ನ ಎತ್ಕೊಂಡು ಪರಾರಿಯಾಗಿದ್ಲು. ರಾಜೇಶ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರಿಂದ ಇವಳನ್ನ ಸ್ಟೇಷನ್ಗೆ ಎಳ್ಕೊಂಡು ಬಂದು ಕೂರಿಸಿದ್ದ. ಆಗ ಇವಳು ನನಗೆ ಗಂಡ ಅಂದ್ರೆ ಇಷ್ಟವಿಲ್ಲ, ನನ್ನ ಮುಂದಿನ ಜೀವನಕ್ಕಾಗಿ ಹಣ ಬೇಕು ಅಂತ ಹೀಗೆ ಮಾಡಿದೆ ಅಂತ ಸಮಜಾಯಿಷಿ ಕೊಟ್ಟಿದ್ಲು. ಇದರಿಂದ ಈ ಕೇಸ್ ಕೋರ್ಟ್ ಮೆಟ್ಟಿಲೇರಿತ್ತು. ರಾಜೇಶ್ ಕಳ್ಳತನದ ಕೇಸ್ ದಾಖಲಿಸಿದ್ರಿಂದ ಕೋರ್ಟ್ ಇವಳಿಗೆ 14 ದಿನಗಳ ಕಾಲ ಶಿಕ್ಷೆಯನ್ನ ವಿಧಿಸಿತ್ತು. ಬೇಲ್ ಮೇಲೆ ರಿಲೀಸ್ ಆದವಳು ಊರು ಬಿಟ್ಟು ಪರಾರಿಯಾಗಿದ್ಲು. ಹೀಗೆ ಪರಾರಿಯಾದ ಸೌಮ್ಯ ಬೇರೆ ಏರಿಯಾಗೆ ಹೋಗಿ ಅಲ್ಲಿ ಬಾಡಿಗೆ ಮನೆಯೊಂದನ್ನ ಮಾಡಿದ್ಲು. ಪಕ್ಕದ ಮನೆ ಮಹಿಳೆ ಹತ್ರ ನನಗೆ ಮದುವೆಯಾಗಿದ್ದು ಗಂಡ ಸತ್ತು ಹೋಗಿದ್ದಾನೆ, ಹೀಗಾಗಿ ನಾನು ಎರಡನೇ ಮದುವೆಯಾಗ್ತೀನಿ ಅಂತ ಹೇಳ್ಕೊಂಡಿದ್ಲು. ಆಗ ಆ ಮಹಿಳೆ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಸಿದ್ಲು. ಅವನಿಗೆ ಅಷ್ಟಾಗಿ ಹಣ ಇಲ್ಲದಿದ್ರೂ ಕಾಮದಾಹ ತೀರಿಸ್ತಾನೆ ಅಂತ ಅವನ ಜೊತೆಗೆ ಸೌಮ್ಯ ಸಂಬಂಧವನ್ನ ಬೆಳೆಸಿದ್ಲು. ಸುಖ ಕೊಡೋಕೆ ಯಾರೋ ಒಬ್ಬ ಸಿಕ್ಕರೆ ಸಾಕು ಅಂತ ಸೌಮ್ಯ ಆ ವ್ಯಕ್ತಿಯನ್ನ ಮದುವೆಯಾಗಿದ್ಲು. ಹೀಗೆ ಮದುವೆಯಾಗಿ 3 ತಿಂಗಳಿಗೆ ಅವನನ್ನ ಬಿಟ್ಟು ಮತ್ತೆ ಬೇರೆ ಊರಲ್ಲಿ ಸೌಮ್ಯ ಗುಡಾರವನ್ನ ಹಾಕಿದ್ಲು. ಹೀಗೆ ಸೌಮ್ಯ ಒಂದೆರಡಲ್ಲ ಬರೋಬ್ಬರಿ 8 ಮದುವೆಗಳನ್ನ ಆಗಿದ್ಲು. ದೇಹಿ ಅಂತ ಬರೋರಿಗೆ ತನ್ನ ದೇಹವನ್ನ ಧಾರೆ ಎರೀತಾ ಅವರ ಕಾಮದಾಹವನ್ನ ತೀರಿಸ್ತಿದ್ಲು. ಈ ಕೇಸಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಇವಳು 3 ತಿಂಗಳ ಗ್ಯಾಪ್ ಅಲ್ಲಿ ಇಬ್ಬಿಬ್ರನ್ನ ಮದುವೆಯಾಗಿದ್ಲು. ಅದರಲ್ಲೂ 50 ವರ್ಷದ ಒಬ್ಬ ವ್ಯಕ್ತಿ ಸಹ ಇವಳ ಕಾಮಬಲೆಗೆ ಸಿಕ್ಕಿ ಒದ್ದಾಡಿದ್ದ. ಸೌಮ್ಯ ವಾಸ ಮಾಡ್ತಿದ್ದ ಮನೆ ಪಕ್ಕದಲ್ಲೇ ಇದ್ದ 50 ವರ್ಷದ ಆ ವ್ಯಕ್ತಿ ಒಂಟಿಯಾಗಿ ಜೀವನ ಸಾಗಿಸ್ತಿದ್ದ. ಹೆಂಡತಿ ಮೃತಪಟ್ಟಿದ್ಲು. ಮಕ್ಕಳು ಸರ್ಕಾರಿ ಉದ್ಯೋಗಿಗಳಾಗಿದ್ರಿಂದ ಬೇರೆ ಬೇರೆ ಊರುಗಳಲ್ಲಿ ವಾಸ ಮಾಡ್ತಿದ್ರು. ಹೀಗಾಗಿ ಒಬ್ಬಂಟಿಯಾಗಿದ್ದ ಆ ವ್ಯಕ್ತಿಯನ್ನ ನೋಡಿ ಸೌಮ್ಯ ಬಲೆ ಬೀಸಿದ್ಲು. ಅವನಿಗೆ ಊಟ ತಿಂಡಿ ಕೊಡೋ ನೆಪದಲ್ಲಿ ಹತ್ತಿರವಾಗಿದ್ಲು. ಹೀಗೆ ಆ ವ್ಯಕ್ತಿಯ ಮನೆಗೆ ಹೋಗಿ ಬರೋ ಕ್ರಮದಲ್ಲೇ ಮನೆಯಲ್ಲಿ ಎಷ್ಟು ಚಿನ್ನವಿದೆ, ಹಣ ಎಲ್ಲಿಟ್ಟಿರ್ತಾನೆ ಅಂತೆಲ್ಲ ನೋಡ್ಕೊಂಡಿದ್ಲು. ಒಂದು ಮಳೆ ಸುರಿದ ರಾತ್ರಿ ಒದ್ದೆಯಾಗಿ ಬಂದ ಸೌಮ್ಯನ ನೋಡಿ ಆ ವ್ಯಕ್ತಿಗೆ ಕಾಮದ ಕಿಡಿ ಸೋಕಿತ್ತು. ಇದರಿಂದ ಅವನಿಗೆ ಸೋಕಿದ್ದ ಕಾಮದ ಕಿಡಿಯನ್ನ ಸೌಮ್ಯಗೂ ಹೊತ್ತಿಸಿದ್ದ. ಕಾಮದ ಹೊಳೆ ಹರಿದ ನಂತರ ಮನೆಯಲ್ಲಿದ್ದ ದೇವರ ಫೋಟೋ ಮುಂದೆನೆ ಆ ವ್ಯಕ್ತಿಯಿಂದ ಇವಳು ತಾಳಿ ಕಟ್ಟಿಸಿಕೊಂಡು ಇಬ್ರು ಗಂಡ ಹೆಂಡತಿ ಅಂತ ಹೇಳಿದ್ಲು. ಆದ್ರೆ 1 ತಿಂಗಳಿಗೆ ನಮ್ಮಪ್ಪ ಸತ್ ಹೋಗಿದ್ದಾನೆ ಅಂತ ಹೇಳಿದವಳು ಮನೆಯಲ್ಲಿದ್ದ ಚಿನ್ನ ಹಾಗೂ ಹಣದ ಜೊತೆಗೆ ಪರಾರಿಯಾಗಿದ್ಲು. ಸೌಮ್ಯ ಮತ್ತೆ ವಾಪಸ್ ಬಾರದೆ ಇದ್ದಾಗ ಆ ವ್ಯಕ್ತಿಗೆ ತಾನು ಮೋಸ ಹೋಗಿರೋದಾಗಿ ಗೊತ್ತಾಗಿತ್ತು. ಆ ವ್ಯಕ್ತಿಗೆ ಕೈಕೊಟ್ಟ ಬಳಿಕ ಸೌಮ್ಯ ಒಬ್ಬ ಆಟೋ ಡ್ರೈವರ್ನ ಬಲೆಗೆ ಕೆಡವಿಕೊಂಡಿದ್ಲು. ಅವನನ್ನ ಸಹ ಮದುವೆಯಾಗಿದ್ಲು. ಇವಳಿಗೆ 28 ವರ್ಷವಾದ್ರೆ ಅವನಿಗೆ 23 ವರ್ಷ ವಯಸ್ಸಾಗಿತ್ತು. ಹೀಗಾಗಿ ತನಗಿಂತಲೂ ಚಿಕ್ಕವನಾದ್ರೂ ಸೌಮ್ಯ ಅವನನ್ನ ಬಲೆಗೆ ಕೆಡವಿಕೊಂಡಿದ್ಲು. ನನಗೆ ಡೈವರ್ಸ್ ಆಗಿದ್ದು ಒಬ್ಬಂಟಿಯಾಗಿದ್ದೀನಿ ಅಂತ ಹೇಳಿದ್ದಕ್ಕೆ ಅವನು ಇವಳಿಗೆ ಬಾಳು ಕೊಡ್ತೀನಿ ಅಂತ ಮುಂದೆ ಬಂದಿದ್ದ. ಇದಾದ ನಂತರ ಅವನನ್ನ ಮದುವೆಯಾಗಿದ್ದ ಸೌಮ್ಯ ಆಟೋ ಓಡಿಸಿಕೊಂಡಿದ್ರೆ ನಮಗೆ ಏನೂ ಸಿಗೋದಿಲ್ಲ ಅಂತ ಹೇಳಿ ಆಟೋವನ್ನ ಮಾರಿಸಿದ್ಲು.
ಅವನಿಗಿದ್ದ ಒಂದಷ್ಟು ಜಮೀನನ್ನ ಮಾರಿಸಿ ಒಂದು ಮನೆಯನ್ನ ಖರೀದಿಸಿದ್ಲು. ತನ್ನ ಅಕ್ಕಪಕ್ಕದ ಮನೆಯವರಿಗೆ ನಾನು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ಕೊಂಡು ಯಾಮಾರಿಸಿದ್ಲು. ನನ್ನ ಚಿಕ್ಕಪ್ಪನ ಮಗ MP ಅಂತ ಹೇಳಿ ಸರ್ಕಾರದ ಕೆಲಸ ಕೊಡಿಸ್ತೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಿದ್ಲು. ನೋಟಿಫಿಕೇಶನ್ ಬರ್ತಿದ್ದಂತೆ ಎಕ್ಸಾಮ್ ಬರೆಯದೆ ಕೆಲಸ ಕೊಡಿಸ್ತೀನಿ ಅಂತ ಇವಳು ಹೇಳಿದ್ದಕ್ಕೆ ಅದೆಷ್ಟೋ ಜನ ಲಕ್ಷ ಲಕ್ಷ ಹಣವನ್ನ ತಂದು ಕೊಟ್ಟಿದ್ರು. ಇವಳ ತಳುಕನ್ನ ನೋಡಿದವರು ಇದು ನಿಜವೇನೋ ಅನ್ಕೊಂಡು ಇವಳಿಗೆ ಹಣ ಕೊಟ್ಟಿದ್ರು. ಹೀಗೆ ಸಿಕ್ಕವರ ಹತ್ರ 1ರಿಂದ ಹಿಡಿದು 10 ಲಕ್ಷದವರೆಗೂ ತಗೊಂಡಿದ್ಲು. ಸೌಮ್ಯ ಮೋಸದಾಟಕ್ಕೆ ಇವಳ ಹೊಸ ಗಂಡ ಕೂಡ ಕೈ ಜೋಡಿಸಿದ್ದ. ಆಟೋ ಬದಲಿಗೆ ಕಾರ್ ಡ್ರೈವರ್ ಆಗಿ ಬದಲಾಗಿ ಹೋಗಿದ್ದ. ಸೌಮ್ಯಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತಿತ್ತು. ಅಲ್ಲದೆ ಇವಳು ಹಾಕ್ತಿದ್ದ ತರಹೇವಾರಿ ಬಟ್ಟೆ ನೋಡಿನೇ ಎಲ್ರು ಯಾಮಾರಿ ಹೋಗಿದ್ರು. ಆದ್ರೆ ಯಾವಾಗ ಸೌಮ್ಯ ಹಣ ತಗೊಂಡು ಕೆಲಸ ಕೊಡಿಸಲ್ಲ ಅಂತ ಗೊತ್ತಾಯ್ತೋ ಆಗ್ಲೇ ಇವಳಿಂದ ಮೋಸ ಹೋದವರು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಇವಳ ವೃತ್ತಾಂತವನ್ನ ಕೆದಕಿ ನೋಡಿದಾಗ ಮೊದಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಕೇಸ್ಗೆ ಎಂಟ್ರಿ ಆಗಿದ್ದ. ಇವಳ ಮೊದಲ ಗಂಡ ಇವಳ ಬಗ್ಗೆ ಎಲ್ಲಾ ವಿಷಯವನ್ನ ಹೇಳಿದ್ದ. ಆಗ ಪೊಲೀಸರು ಎಲ್ಲಿ ಕ್ರಮ ಕೈಗೊಳ್ತಾರೋ ಅಂತ ಇವಳಿದ್ದ ಮನೆಯನ್ನ ಖಾಲಿ ಮಾಡಿಕೊಂಡು ಸೌಮ್ಯ ಗಂಡನ ಸಮೇತ ಪರಾರಿಯಾಗಿದ್ಲು. ಅತ್ತ ಹಣ ಕಳ್ಕೊಂಡವರು ಒಬ್ಬೊಬ್ಬರೇ ಬಂದು ಕಂಪ್ಲೇಂಟ್ ಕೊಡ್ತಾ ತಮ್ಮ ನೋವನ್ನ ತೋಡ್ಕೊಂಡಿದ್ರು. ಕಾನ್ಸ್ಟೇಬಲ್ ಕೂಡ ಇವಳ ಎಲ್ಲಾ ಆಟಗಳನ್ನ ವಿವರಿಸಿದ್ದ. ಸೌಮ್ಯ ಮೋಸದಾಟಗಳು ಮೀಡಿಯಾದಲ್ಲೂ ಜೋರಾಗಿ ಸದ್ದು ಮಾಡಿತ್ತು. ಪೊಲೀಸರು ಇವಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮೊದಲ ಮದುವೆಯಿಂದ ಹಿಡಿದು ಎಲ್ಲಾ ಮದುವೆ ಕಥೆಗಳನ್ನ ಒಂದೊಂದಾಗಿ ವಿವರಿಸಿದ್ಲು. ಆದರೂ ಸೌಮ್ಯ ಇಲ್ಲಿ ಪೊಲೀಸರಿಗೆ ಭಯ ಪಟ್ಟಿರ್ಲಿಲ್ಲ. ಯಾಕಂದ್ರೆ ಇವಳ ಮೇಲೆ ಇದ್ದಿದ್ದು ಎಲ್ಲ ಬೇಲೆಬಲ್ ಕೇಸ್ಗಳಾಗಿದ್ವು. ಇದರಿಂದ ಜಾಸ್ತಿ ಅಂದ್ರೆ ಒಂದೇ ತಿಂಗಳಲ್ಲಿ ಜೈಲಿಂದ ಹೊರಗೆ ಬರ್ತೀನಿ ಅನ್ನೋದು ಇವಳಿಗೆ ಗೊತ್ತಿತ್ತು. ಇತ್ತ ಗಂಡನ ಮೇಲೂ ಪೊಲೀಸ್ ಕೇಸ್ಗಳು ಇಲ್ಲದೆ ಇದ್ದಿದ್ರಿಂದ ಇಬ್ರು ಒಳ್ಳೆ ಲಾಯರ್ನ ಇಟ್ಕೊಂಡು ಹೊರಗೆ ಬಂದಿದ್ರು. ಸದ್ಯ ಇವಳು ಅದ್ಯಾರನ್ನ ಬುಟ್ಟಿಗೆ ಕೆಡವ್ಕೊಂಡು ದುಡ್ಡು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಹೀಗಾಗಿ ಇವಳ ಮುಖ ಯಾವುದಕ್ಕೂ ಒಂದು ಸಲ ನೋಡ್ಕೊಳ್ಳಿ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.